ಶಿವರಾಮ್ ಕಾರಂತ್ ಲೇಔಟ್ ಇದು. ತುಂಬು ಚಿಲುಕುತ್ತಿರುವ ನೀರಿದು, ಕೆರೆ, ಒಡ್ರಳ್ಳಿ ಕೆರೆ ಇದು. ಈ ಕಡೆ ಹೋದ್ರೆ ಲಕ್ಷ್ಮೀಪುರ, ಇದು ಸಂಭ್ರಮ್ ಕಾಲೇಜು. ಹೀಗೆ ಹೋದ್ರೆ ಎಮ್ ಎಸ್ ಪಾಳ್ಯ ಸೆಂಟ್ರಲ್ಲಿ ಒಡ್ರಳ್ಳಿ ಅಂತ, ಒಡ್ರಳ್ಳಿ ಕೆರೆ ಇದು. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಮಾಡ್ಬೋದು. ಇದು ಪಕ್ಕ ಅಲ್ಲ, ಈ ಮನೆ ಬಿಲ್ಡಿಂಗ್ ಇಂದ ಒಂದು 100 ಅಡಿ ಬಿಟ್ಟರೆ ಶಿವರಾಮ್ ಕಾರಂತ್ ಲೇಔಟ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಹಳೆ ವಿಲೇಜ್ ಎಲ್ಲ ಬಿಟ್ಟಿದ್ದಾರೆ. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಕೆರೆ ಇದು. ಮಳೆ ನೀರು ಬಂದು ನೀಟಾಗೆಲ್ಲ ಕೆರೆ ನೀರು ತುಂಬಿದೆ. ಕೆರೆ ಇದ್ರೆ ಸುತ್ತಮುತ್ತ ಮನೆಗಳಿಗೆಲ್ಲ ನೀರು ಬರುತ್ತೆ. ಎಲ್ಲ ಬೋರ್ ಹಾಕಿದ್ರೆ ಮಿನಿಮಮ್ ಒಂದು 500 ಅಡಿ 300 ಅಡಿಗೆ ನೀರು ಬರುತ್ತೆ. ಎಲ್ಲ 1000 ಅಡಿ ಹೋಗಿತ್ತು, ಇವೆಲ್ಲ 100 ಅಡಿ 200 ಅಡಿ ಎಲ್ಲ ನೀರು ಬರುತ್ತೆ ನೀಟಾಗಿ. ನೀಟಾಗಿ ತುಂಬಿದೆ ನೀರು ಮಳೆ ಬಂದು. ಇದು ಒಡ್ರಳ್ಳಿ ಕೆರೆ. ಸುಮಾರು ಒಂದು 300 ಎಕರೆ ಏನು ಅಕ್ವೇಷನ್ ಆಗಿದೆ ಲೇಔಟ್ ಇದು. ಅದರಲ್ಲಿ ಕೆರೆ ಬಿಟ್ಟಿದ್ದಾರೆ, ಸುತ್ತಮುತ್ತ ಎಲ್ಲ ಮನೆಗಳೆಲ್ಲ ಬಿಟ್ಟಿದ್ದಾರೆ. ಇದು ಪಕ್ಕ ಎಲ್ಲ ಲೇಔಟ್, ಇದು ಬಿಡಿ ಲೇಔಟ್ ಮಾಡಿದ್ದಾರೆ. ಅದು ಮಳೆ ನೀರು ಬಂದರೆ ಬರೋದು ನೀರದು, ಮಳೆ ನೀರು. ಈ ಕೆರೆ ನೀರು ತುಂಬಿದ್ರೆ ಇದು ಎಕ್ಸಿಟ್ ಪಾಯಿಂಟ್, ಹೊರಗಡೆ ಹೋಗೋದು ನೀರು. ಇನ್ನೊಂದು 5 ಅಡಿ ನೀರು ತುಂಬಿದ್ರೆ ನೀರು ಹೊಟ್ಟೋಗುತ್ತೆ, ಎಲ್ಲ ತುಂಬಿದಿರಲ್ಲ ಹೊಟ್ಟೋಗುತ್ತೆ. ನೀರು ತುಂಬಿದೆಲ್ಲ ನೆಕ್ಸ್ಟು ಕೆರೆ ಇದೆ ಮೇಡಿ ಅಗ್ರಹಾರ ಅಂತ, ಆ ವಿಲೇಜ್ಗೆ ಹೋಗುತ್ತೆ ನೀರೆಲ್ಲ. ಇದು ಮೇಡಿ ಅಗ್ರಹಾರ ಕೆರೆ ನೀರು ತುಂಬಿದ ಮೇಲೆ ಹಂಗೆ ಬೇಲ್ಕೆರೆಗೆ ಹೋಗುತ್ತೆ ನೀರು. ಒಂದು ಕೆರೆಯಿಂದ ಒಂದು ಕೆರೆ ಕನೆಕ್ಷನ್ ಕೊಟ್ಟಿದ್ದಾರೆ. ಹೋದ ವಿಡಿಯೋದಲ್ಲಿ ಬೇಲ್ಕೆರೆ ವಿಡಿಯೋದ ಕೆರೆ ಅದು ವಿಡಿಯೋ ಮಾಡಿಲ್ಲ, ಅದು ಖಾಲಿ ಇದೆ. ಮೇಡಿ ಅಗ್ರಹಾರದ ವಿಡಿಯೋ ಮಾಡಿದ್ದೀವಿ, ಬಟ್ ನಾವು ಹೆಸರು ಹಾಕಿಲ್ಲ ಮೇಡಿ ಅಗ್ರಹಾರ. ಇದು ಒಡ್ರಳ್ಳಿ ಕೆರೆ, ಇದು ಒಂದು ಒಡ್ರಳ್ಳಿ ಕಡೆ. ಇಲ್ಲಿಂದಾನೆ ಸ್ಟಾರ್ಟ್ ಶಿವರಾಮ್ ಕಾರಂತ್ ಲೇಔಟ್ ಸ್ಟಾರ್ಟಿಂಗ್ ಪಾಯಿಂಟ್. ಬೇರೆ ಲೇಔಟೆಲ್ಲ ನೀರೆಲ್ಲ ಸ್ವಲ್ಪ ಸಮಸ್ಯೆ ಇರುತ್ತೆ, ಇಲ್ಲೆಲ್ಲ ಸಮಸ್ಯೆ ಇರಲ್ಲ. ಯಾಕಂದರೆ ಕೆರೆಗಳು ಜಾಸ್ತಿ ಇದೆ, ತುಂಬ ಕೆರೆಗಳಿದೆ, ಆರಾಮಾಗಿ ನೀರು ಇರುತ್ತೆ.